ಬಾಯಿಗಿಟ್ಟರೆ ಕರಗುವಂಥ ರುಚಿ. ಇದಕ್ಕೆ ಪಲ್ಯ, ಗೊಜ್ಜು, ಕುರ್ಮ ಏನು ಬೇಡ. ತುಪ್ಪ ಸಹ ಬೇಡ. ಇದಕ್ಕೆ ನಾನು ಯಾವ್ಯಾವ ಸ್ಟಫಿಂಗ್ ಹಾಕಿದ್ದೀನಿ ಅಂತ ನೀವು ಕೇಳಿದ್ರೆ ಆಶ್ಚರ್ಯ ಪಡ್ತೀರಾ. ಅಂದರೆ ಯಥೇಚ್ಛವಾಗಿ ಪಾಲಕ್ ಸೊಪ್ಪು ಹಾಕಿದ್ದೀನಿ. ಈಗ ಐರನ್ ಕಂಟೆಂಟು ತುಂಬ ಮುಖ್ಯ, ಮಕ್ಳಿಗಾಗಲಿ ದೊಡ್ಡವ್ರಿಗಾಗಲಿ. ಸೊ ಪಾಲಕ್ ಸೊಪ್ಪು ಹಾಕಿ ವಿಭಿನ್ನವಾಗಿ ಮಾಡಿರೋ ಒಂದು ಪರಾಟ ರೆಸಿಪಿನ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಟು ಹೇಮಾ ನಾಗರಾಜ್ ವ್ಲಾಗ್ಸ್. ನಾನು ಹೇಮಾ. ಬನ್ನಿ ಇದು ಯಾವ ರೀತಿ ಮಾಡೋದು ಅಂತ ಹೇಳ್ತೀನಿ. ಇಲ್ಲೊಂದು ನಾನ್ ಸ್ಟಿಕ್ ಕಡಾಯಿಗೆ 1 ಚಮಚ ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ 1 ಚಮಚದಷ್ಟು ಜೀರಿಗೆ ಒಗ್ಗರಣೆ ಕೊಡ್ತಾ ಇದ್ದೀನಿ. ಅದಕ್ಕೆ ಒಂದು ಸಣ್ಣ ಕಿಚ್ಚಿರೋ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ತುಂಬ ವಿಶೇಷವಾಗಿ ಒಳ್ಳೆ ಟೇಸ್ಟ್ ಇರೋ ಪರಾಟ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಹೊಸಬ್ರು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದರೆ ದಯವಿಟ್ಟು ಆಲ್ ಅಂತ ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಾ, ಈರುಳ್ಳಿ ಹೊಂಬಣ್ಣಕ್ಕೆ ಬಂದಿದ ತಕ್ಷಣ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು 2 ಹಣ್ಣಾಗಿರೋ ಟೊಮೆಟೊ ಹಾಕ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಅದನ್ನು ಸ್ಮ್ಯಾಶ್ ಮಾಡಬೇಕಾದ್ರೆ, ಅಂದರೆ ಒಂದಕ್ಕೊಂದು ಚೆನ್ನಾಗಿ ಬೆರಿಬೇಕು. ಉಪ್ಪು, ಜೀರಿಗೆ, ಈರುಳ್ಳಿ ಎಣ್ಣೆಯಲ್ಲಿ ಚೆನ್ನಾಗಿ ಬೆರಿಬೇಕು. ಇದಕ್ಕೆ ನಾನು 1 ಕಟ್ಟಷ್ಟು ಪಾಲಕ್ ಸೊಪ್ಪನ್ನ ಚೆನ್ನಾಗಿ ತೊಳೆದು ಹೆಚ್ಚಿಟ್ಕೊಂಡಿದ್ದೀನಿ. ಸಣ್ಣಕ್ಕೆ ಹೆಚ್ಚಿಟ್ಕೊಳ್ಳೋದು ಬೇಡ, ಸ್ವಲ್ಪ ದೊಡ್ಡ ಸೈಜಲ್ಲೇ ಇರಲಿ ಎಲೆಗಳು. ಇದಕ್ಕೆ 2 ಚಮಚದಷ್ಟು ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ. ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಹಾಕೋ ಉದ್ದೇಶ 2, ಒಂದು ಖಾರಕ್ಕೆ, ಇನ್ನೊಂದು ಕಲರ್ಗೋಸ್ಕರ. ನಮ್ಮ ಪರಾಟ ಯಮ್ಮಿಯಾಗಿ ರೆಡ್ ಕಲರ್ ಬರುತ್ತೆ ಅಂತ. ತುಂಬ ಸಿಂಪಲ್ಲು, ತುಂಬ ಹೆಲ್ದಿ. ಪಾಲಕ್ ಸೊಪ್ಪಲ್ಲಿ ಧಾರಾಳವಾಗಿ ಯಥೇಚ್ಛವಾಗಿ ಐರನ್ ಕಂಟೆಂಟ್, ಕಬ್ಬಿನಾಂಶ ಇದೆ. ಸೊ ಮಕ್ಕಳೆಲ್ಲ ಮನೇಲಿರ್ತಾರೆ. ನಮಗೆ ಮಕ್ಕಳಿಗೆ ಅಡುಗೆ ಮಾಡಬೇಕು, ತಿಂಡಿ ಮಾಡಬೇಕು, ಎಲ್ಲ ಇನ್ ಟೈಮ್ ಆಗಬೇಕು ಅಲ್ವಾ. ಸೊ ಅವ್ರಿಗೆ ನಾವು ಕೊಡೋ ಊಟದಲ್ಲಿ ಪೌಷ್ಟಿಕಾಂಶ ಮತ್ತು ಕಬ್ಬಿಣಾಂಶ ಜಾಸ್ತಿ ಇರಬೇಕು. ಹೊರಗಡೆ ಆಡೋಕ್ಕೆ ಹೋಗ್ತಾರೆ, ಬಿಸಿಲು ತುಂಬ ಇದೆ. ಸೊ ಪಾಲಕ್ ಸೊಪ್ಪನ್ನ ಈ ರೀತಿ ಕೊಡೋದ್ರಿಂದ ಅವ್ರಿಗೆ ಮೈಗೂ ಅಷ್ಟೇ ನಾವು ಕಬ್ಬಿಣಾಂಶ ಕೊಟ್ಟಂಗಾಗುತ್ತೆ ಅಲ್ವಾ. ಸೊ ಇವತ್ತೇ ನಿಮ್ಮ ಮನೇಲಿ ಈ ರೆಸಿಪಿ ಟ್ರೈ ಮಾಡಿ ನಿಮ್ಮ ಫೀಡ್ಬ್ಯಾಕ್ ಕೊಡಿ. ನಿಮ್ಗೆ ಏನು ಅನಿಸ್ತು ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ. ಸೊ ಪಾಲಕ್ ಸೊಪ್ಪಿನ ಜಾಗದಲ್ಲಿ ಬೇರೆ ಯಾವುದಾದ್ರು ಸೊಪ್ಪು ನೀವು ಸಬ್ಸ್ಟಿಟ್ಯೂಟ್ ಮಾಡ್ಬೋದು. ಬಟ್ ಐರನ್ ಕಂಟೆಂಟ್ ಅಂದರೆ ಕಬ್ಬಿಣಾಂಶ ಜಾಸ್ತಿ ಇರೋದು ಪಾಲಕ್ ಸೊಪ್ಪಲ್ಲಿ. ಅದು ಸ್ವಲ್ಪ ಆರಿದ ತಕ್ಷಣ ನಾವು ಇವಾಗ ಗೋಧಿ ಹಿಟ್ಟು, ಇಲ್ಲಿ ನಾನು ಮಲ್ಟಿಗ್ರೇನ್ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. ಇಲ್ಲ 4 ಜನಕ್ಕೆ ನಾನು ಮಾಡ್ತಾಯಿದ್ದೀನಿ. 1 ಕಟ್ಟು ಸೊಪ್ಪಲ್ಲಿ ನಾವು 4 ಜನಕ್ಕೆ ಚಪಾತಿ ಮಾಡ್ಬೋದು. ಸುಮಾರು 8ರಿಂದ 10 ಚಪಾತಿ ಆಗುತ್ತೆ. ಇದಕ್ಕೆ ಒಂದಕ್ಕೊಂದು ಚೆನ್ನಾಗಿ ಬೆರೆಸ್ಕೊಳ್ಳೋಣ. ಈ ಸ್ಟೇಜಲ್ಲಿ ಬೇಕಾದರೆ ನೀವು 1 ಚಮಚ ತುಪ್ಪ ಹಾಕ್ಕೊಳ್ಬೋದು. ನಾನು ಸುಡೋಕ್ಕೂ ತುಪ್ಪ ಹಾಕಿಲ್ಲ, ಹಾಗೇ ತಿನ್ಬೋದು. ನೆಂಚ್ಕೊಳ್ಳೋಕೆ ತುಪ್ಪ ಬೇಕು ಅಂತ ಈ ಸ್ಟೇಜಲ್ಲಿ ನೀವು 1 ಚಮಚದಷ್ಟು ನೀವು ಎಣ್ಣೆ ಹಾಕಿ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಗೋಧಿ ಹಿಟ್ಟು ಮತ್ತು ಪಾಲಕ್ ಸೊಪ್ಪಿನ ಗ್ರೇವಿ ಏನು ಮಾಡಿದ್ವಿ ಅದನ್ನು ಚೆನ್ನಾಗಿ ನಾದ್ಕೊಳ್ಬೋದು. ಇದು ಎಷ್ಟು ಚೆನ್ನಾಗಿ ನಾದ್ತೀವೋ ನಮ್ಮ ಪರಾಟ ಅಷ್ಟೇ ಸಾಫ್ಟಾಗಿ ಸ್ಮೂತಾಗಿ ಬರುತ್ತೆ. ನಾನು ಹೇಳಿದ್ನಲ್ಲ, ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಹಾಕೋದ್ರಿಂದ ಕಲರ್ ನೋಡಿ ಪರಾಟದ ಯಾವ ರೀತಿ ಇದೆ ಅಂತ. ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ನಮ್ಮ ಪರಾಟ ನೋಡ್ಸೋಣ. ಇದನ್ನು ನಾನು 2 ಡಬಲ್ ಫೋಲ್ಡಿಂಗ್ ಮೆಥಡ್ ಮಾಡಿದ್ದೀನಿ. ಅಂದರೆ ಒಂದು ಸಲ ಹೊಸ್ಕೊಂಡು ಎಣ್ಣೆ ಹಾಕ್ಕೊಂಡಿದ್ದೀನಿ, ಮತ್ತು ಟ್ರಯಾಂಗಲ್ ಶೇಪಲ್ಲಿ ಹೊಸ್ಕೊಂಡು ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದನ್ನು ಡಬಲ್ ಲೇಯರ್ ಫೋಲ್ಡಿಂಗ್ ಅಂತ ಹೇಳ್ತೀವಿ ಚಪಾತಿ. ಆವಾಗ ನಮಗೆ ಲೇಯರ್ ಪದ್ರವಾಗ ಬರುತ್ತೆ ನಮ್ಮ ಚಪಾತಿ. ಇದೇ ಥರ ನೀವು ಪೂರಿ ಸಹ ಮಾಡ್ಬೋದು. ಸೊ ಹೆಲ್ದಿಯಾಗಿರಲಿ ಅಂತ ನಾನಿವತ್ತು ಪರಾಟ ಅಂದರೆ ಪಾಲಕ್ ಪರಾಟ ತೋರಿಸ್ತಾ ಇದ್ದೀನಿ. ನಿಮ್ಮ ಮನೆಯಲ್ಲೆಲ್ಲ ಟ್ರೈ ಮಾಡಿ ನಿಮ್ಮ ಫೀಡ್ಬ್ಯಾಕ್ ಕೊಡಿ. ಯೂಶಲಿ ಪಾಲಕ್ ಪರಾಟ ಅಂದರೆ ಈರುಳ್ಳಿ, ಟೊಮೆಟೊ, ಅಚ್ಕಾರದ ಪುಡಿ ಏನೂ ಹಾಕಲ್ಲ. ಅಚ್ಕಾರದ ಪುಡಿ ಹಾಕ್ಬೋದೇನೋ, ಈರುಳ್ಳಿ ಟೊಮೆಟೊ ಹಾಕಲ್ಲ. ಸೊ ನಾನು ಇವತ್ತು ವಿಶೇಷವಾಗಿರಲಿ, ವಿಭಿನ್ನವಾದ ಟೇಸ್ಟ್ ಕೊಡಲಿ ಅಂತ ಹೇಳ್ತಾ ನೋಡಿ ಎಷ್ಟು ಚೆನ್ನಾಗಿದೆ. ಡಬಲ್ ಲೇಯರ್ ಫೋಲ್ಡಿಂಗ್ ಮಾಡಿದ್ದೀನಿ, ಎಣ್ಣೆ ಹಾಕಿ ಫೋಲ್ಡಿಂಗ್ ಮಾಡಿದ್ದೀನಿ. ಇದನ್ನು ಚೆನ್ನಾಗಿ ಸುಟ್ಕೊಳ್ಳೋಣ. ನೋಡಿ ಎಷ್ಟಾಗುತ್ತೋ ಅಷ್ಟು ತೆಳ್ಳಗೆ ಕೊಸ್ಕೊಳ್ಳೋಣ. ಒಳ್ಳೆ ಹೂಗಿನ ಸಾಫ್ಟಾಗಿರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ತಿಂತಾಯಿದ್ರೆ ಇನ್ನೊಂದು ಹಾಕಿ ಅಂತ ಕೇಳ್ತಾರೆ ಮಕ್ಕಳು. ಯೂಶಲಿ ನೀವು ಪಾಲಕ್ ಸೊಪ್ಪು ಕೊಟ್ಟರೆ, ಅಕಸ್ಮಾತ್ ನೀವು ಡಯಟ್ ಮಾಡ್ತಿದ್ದೀರಾ ಅಂತ ಇಟ್ಕೊಳ್ಳಿ, ನಾವು ಎಣ್ಣೆ ತಿನ್ನಲ್ಲ ಅಂದರೆ ಈ ಸ್ಟೇಜಲ್ಲಿ ಎಣ್ಣೆ ಹಾಕ್ಕೊಳಕ್ಕೆ ಹೋಗಬೇಡಿ. ಎಣ್ಣೆ ತುಪ್ಪ ಇಲ್ಲದೆ ಅದೇ ಥರ ತಿನ್ಬೋದು, ಅಷ್ಟೇ ಸಾಫ್ಟಾಗಿರುತ್ತೆ. ಡಯಟ್ ಮಾಡೋರ್ಗೂ ಸಹ, ಮಕ್ಳಿಗೂ ಹೇಳಿ ಮಾಡಿಸಿದ ತಿಂಡಿ ಇದು. ಸೊ ಇವತ್ತೇ ನಿಮ್ಮ ಮನೆಯಲ್ಲೆಲ್ಲ ಟ್ರೈ ಮಾಡಿ. ಯೂಶಲಿ ನೀವು ಪಾಲಕ್ ಪರಾಟ ಮಾಡ್ತೀರಾ, ಬಟ್ ಈ ಥರ ಈರುಳ್ಳಿ ಟೊಮೆಟೊ ಎಲ್ಲ ಸ್ಟಫ್ ಮಾಡಿ ಈ ಥರ ಮಾಡ್ತೀರಾ ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ, ಓಕೆನಾ. ನೀವು ಯಾವ ರೀತಿ ಪಾಲಕ್ ಪರಾಟ ಮಾಡ್ತೀರಾ ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ. ಇವತ್ತಿನ ವೀಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ನೋಡಿ ಈ ಥರ ಒಂದಕ್ಕೊಂದು ಚೆನ್ನಾಗಿ ನಾನು ಹೇಳ್ದಂಗೆ ಈ ಸ್ಟೇಜಲ್ಲಿ ಬೇಕಾದರೆ ನೀವು ತುಪ್ಪ ಹಾಕಿ ಸುಟ್ಕೊಳ್ಬೋದು. ನೋಡಿ ಇಷ್ಟು ತೆಳ್ಳಗೆ ಲಟ್ಟಿಸ್ಕೊಂಡಿದ್ದೀನಿ, ಆರಾಮಾಗಿ ತೆಳ್ಳಗೆ ಲಟ್ಟಿಸ್ಕೊಳ್ಬೋದು. ಇದೇ ಸ್ಟೇಜಲ್ಲಿ ಇದೇ ಥರ ಮಾಡ್ಕೊಂಡು ನೀವು ಟ್ರಯಾಂಗಲಾಗಿ ಕಟ್ ಮಾಡಿಬಿಟ್ಟು ಪೀಸಸ್ ಆಗಿ ಅದನ್ನು ಪೂರಿ ಥರನೂ ಸುಟ್ಕೊಳ್ಬೋದು. ಸೊ ಇವತ್ತು ತುಂಬ ವಿಶೇಷವಾಗಿ ಫಟಾಫಟ್ ಅಂತ ಪಾಲಕ್ ಸೊಪ್ಪಿದ್ರೆ ಬೇಗ ಆಗೋಗುತ್ತೆ ಇವತ್ತಿನ ನಮ್ಮ ತಿಂಡಿ. ಬನ್ನಿ ಎಷ್ಟು ಸಾಫ್ಟಾಗಿದೆ ಅಂತ ನಾನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ತಾ ಇದ್ದೀನಿ. ಸೊ 1 ಕಟ್ ಪಾಲಕ್ ಸೊಪ್ಪಲ್ಲಿ 4ರಿಂದ 5 ಜನದಷ್ಟು, ಅಂದರೆ ಸುಮಾರು 8ರಿಂದ 10 ಚಪಾತಿ ಮಾಡ್ಬೋದು. ಸೂಪರಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಬಾಯಿಗೆ ಉಪ್ಪು, ಹುಳಿ, ಖಾರ ಪ್ರತಿಯೊಂದು ಇರುತ್ತೆ. ಬನ್ನಿ ಇದನ್ನು ಎಷ್ಟು ಸಾಫ್ಟಾಗಿದೆ ಅಂದರೆ ನೀವು ಒಂದ್ಸಲ ಟ್ರೈ ಮಾಡಿ ನಿಮ್ಮ ಫೀಡ್ಬ್ಯಾಕ್ ಕೊಡಿ. ನೋಡಿ ಯಾವ ರೀತಿ ಇದೆ ಅಂತ, ಎಷ್ಟು ಸಾಫ್ಟಾಗಿದೆ ನೋಡಿ. ನಿಮ್ಮ ಮನೇಲಿ ಟ್ರೈ ಮಾಡಿ ನಿಮ್ಮ ಫೀಡ್ಬ್ಯಾಕ್ ಕೊಡಿ. ಥ್ಯಾಂಕ್ ಯು.